ಲಾಭ ನಷ್ಟ ಯೋಚನೆ ಮಾಡೋರು ನೀನು, ನಾನು ನನ್ನ ವಂಶ ನನ್ನ ಪಾರ್ಟಿ ಹೆಸರು ಬಗ್ಗೆ ಯೋಚನೆ ಮಾಡೋರು ನಾವು. 1156 ಕೋಟಿ 1 ಕಿಲೋಮೀಟರ್ಗೆ ಅಂತ ನೀವು ಅಪ್ರಾಕ್ಸಿಮೇಟ್ ಅಲ್ಲಿ ಹೇಳಿದಿರಿ. KR ಪುರ ನಾಯಂಡನಹಳ್ಳಿ ಸುರಂಗ 28 ಕಿಲೋಮೀಟರ್ 893 ಕೋಟಿ ರೂಪಾಯಿ 1 ಕಿಲೋಮೀಟರ್ಗೆ ಅಂತ ಅಪ್ರಾಕ್ಸಿಮೇಟ್ ಆಗಿ ಹೇಳಿದಿರಿ. ಈ ಕಂಪ್ಯಾರಿಟಿವ್ ನೀವು ಕಂಪ್ಯಾರಿಟಿವ್ ಮಾಡಿದಾಗ ಅಟಲ್ ಸುರಂಗ ಕಂಪ್ಯಾರಿಟಿವ್ ಮಾಡಿದಾಗ ಮುಂಬೈ ಕೋಸ್ಟಲ್ ರೋಡ್ ಕಂಪ್ಯಾರಿಟಿವ್ ಮಾಡಿದಾಗ ಕಾಸ್ಟ್ ಮೋರ್ ದ್ಯಾನ್ ಡಬಲ್. ಸಭಾಪತಿಗಳೇ ಮೋರ್ ದ್ಯಾನ್ ಡಬಲ್. ಯಾಕಿದು ಮೋರ್ ದ್ಯಾನ್ ಡಬಲ್? ನಾವೇನಂದ್ರೆ ಸರ್ಕಾರ ದುಡ್ಡಲ್ಲಿ ಕಾಮಗಾರಿ ಮಾಡಿಸಿ ಲಾಭ ಅವ್ರಿಗೆ ಕೊಡ್ತಾ ಇದ್ದೀರನೋ ಅಂತ ಅನುಮಾನ ಬರ್ತಾ ಇದೆ. ನೀವು ಬಿಜಿ ಕೊಡ್ತೀವಿ 40% ಅಂತಂದ್ರಿ. ಇದು ಇನ್ನೊಂದು ನೈಸ್ ರೋಡ್ ಆಗಬಾರ್ದು, ಇನ್ನೊಂದು ನೈಸ್ ರೋಡ್ ಕತೆ ಆಗಬಾರ್ದು, ಇನ್ನೊಂದು ನೈಸ್ ರೋಡ್ ಕತೆ ಆಗಬಾರ್ದು ಅಂತಿದ್ರೆ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ. ನಾನು ಅಭಿವೃದ್ಧಿಯೇ ಬೇಡ ಅಂತ ಹೇಳಲ್ಲ, ನಿಮ್ ಕನಸಿಗೆ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗ್ಬೇಕು ಮಹತ್ವದ ಕನಸು ಪ್ರತಿಯೊಬ್ಬ ರಾಜಕಾರಣಿಗೂ ಇರಬೇಕಾಗಿರೋದು. ಇಲ್ಲ ಸಭಾಪತಿಗಳೇ, ನೈಸ್ ರೋಡ್ ಕತೆ ಆಗಬಾರ್ದು. ಈಗ ನಾನು ಭಾಷಣ ಮಾಡಿಲ್ಲ, ನಾನು ಪಾಯಿಂಟ್ ಕ್ಲಾರಿಫಿಕೇಶನ್ ಪಾಯಿಂಟ್ ಕೇಳ್ತಾ ಇದ್ದೀನಿ. ಈ ಸದನ ಸದಸ್ಯನಾಗಿ ರಾಜ್ಯದ ಜವಾಬ್ದಾರಿ ಇರೋನಾಗಿ ಅವ್ರು ಹೇಗೆ ಮಹತ್ವಾಕಾಂಕ್ಷೆ ಸಾಕ್ಷಿ ಗುಡ್ಡೆ ಬೇಕು ಅಂತ ಹೇಳ್ತಿದಾರೋ ಆ ಸಾಕ್ಷಿ ಗುಡ್ಡೆಯೇ ಈ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಏನ್ರಿ ಕೊಟ್ಟಿದ್ದಾರೆ ಉತ್ತರ ಕೊಡ್ ಮತ್ತೆ ಪ್ರಶ್ನೆಯೂ ಅಷ್ಟೇ ಗಂಭೀರ ಇದೆ, ಅದನ್ನು ಕೇಳಲಿ. ಅದು ಸ್ಪಷ್ಟವಾದ ಉತ್ತರ ಒಂದು ಸಾರಿ ಕೊಟ್ಟ ಮೇಲೆ ಇಡೀ ಸದನಕ್ಕೆ ಅರ್ಥ ಆದ್ರೆ ಮತ್ತೆ ಯಾರಿಗೂ ನಾವು ಪ್ರಶ್ನೆ ಕೇಳೋ ಅವಶ್ಯಕತೆ ಕೇಳಬೇಕು. ಅವ್ರು ಯಾಕಂದ್ರೆ ಬಹಳ ಜವಾಬ್ದಾರಿಯ ಪ್ರಶ್ನೆ, ಉತ್ತರ ಕೂಡ ಅವ್ರಿಗೆ ಸಭಾಪತಿಗಳೇ ನನ್ನ ಯಾವ ಪ್ರಶ್ನೆ ಅಸಂಬದ್ಧ ಐತೆ ಹೇಳಿ. ನೀವು ನೋಡಿ, ನಾನು ನಿಮಗೆ ಗೌರವ ಕೊಟ್ಟು ಪೀಠ ಗೌರವ ಕೊಟ್ಟು ಕೇಳ್ತಾ ಇದ್ದೀನಿ. ನಾನು ಕೇಳಿದ್ರೊಳಗೆ ಯಾವ್ದು ಅಸಂಬದ್ಧ ಐತೆ ಹೇಳಿ, ಕತೆ ಐತೆ ಹೇಳಿ, ಈ ವಿಷಯ ಯಾವ್ದಿತ್ತು ಹೇಳಿ. ಕುತ್ಕೊಳ್ಳಿ, ನೀವು ನಿಮ್ಮದು ಹಾರಾಡಿ ನನ್ನ ಮೇಲೆ ತರ್ತೀರಿ. ಒಂದು ನಿಮಿಷ ಆಯ್ತು ಅಧ್ಯಕ್ಷೆ. ಈಗ ಬಾಸ್ಟನ್ ಇದು ಏನು ಒಂದು ರೋಡಿಕ್ ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ, ನೀವು ಬ್ಲ್ಯಾಕ್ ಲಿಸ್ಟ್ ಆಯ್ತು, ಅವರು ಕೋರ್ಟ್ ಸ್ಟೇ ತಂದಿದ್ದಾರೆ. ಎರಡನೇದು ಕಟ್ ಅಂಡ್ ಪೇಸ್ಟ್ ವಿಚಾರ ಹೇಳಿದ್ದೀನಿ, ದಟ್ ಇಸ್ ಎ ಫ್ಯಾಕ್ಟ್. ವಾಟ್ ಯು ಆರ್ ಟೆಲಿಂಗ್ ಇಸ್ ಫ್ಯಾಕ್ಟ್. ನಾನು ಇಲ್ಲ ಅಂತ ಹೇಳಿದ್ರು ತಕ್ಷಣ ಯಾವುದೋ ಮೀಡಿಯಾ ಅವರು ಇದನ್ನು ಐಡೆಂಟಿಫೈ ಮಾಡಿದ್ರು. ನಾವು ತಕ್ಷಣ ನಾವು ನೋಡಿ ಅದಕ್ಕೆ ಏನು ಬೇಕೋ ಫೈನ್ ಹಾಕಬೇಕು ಅಂತ ನಾವು ಅದನ್ನು ಮಾಡಿದ್ದೀವಿ. ಈಗ ಎರಡನೇದು ತಾವೇನು ಟನಲ್ ಬಾಟಲ್ ನೆಕ್ ವಿಚಾರ ಏನು ಹೇಳ್ತಾ ಇದ್ದೀರಿ, ವಿ ಹ್ಯಾವ್ ಟೇಕನ್ ಕೇರ್. ಅದಕ್ಕೆ ಎಷ್ಟು ಜಾಗ ಎಕ್ಸ್ಟ್ರಾ ಬೇಕು ಬಾಟಲ್ ನೆಕ್ಕಿಗೆ, ಏಕೆಂದರೆ ತಕ್ಷಣ ಎಲ್ಲ ಕ್ಯೂಗಳಲ್ಲಿ ನಿಂತ್ಕೊಬಿಡ್ತದೆ. ನಾಳೆ ಬೆಳಗ್ಗೆ ಆ ಟೋಲ್ ಒಳಗಡೆ ಹೋಗ್ಬೇಕಾಗ್ತದೆ. ಆಟೋಮೆಟಿಕ್ ಟೋಲ್ ಸಿಸ್ಟಮ್ ನಾವು ತರಬೇಕಾಗ್ತದೆ ವಿತೌಟ್, ಈಗೆಲ್ಲ ಫಾಸ್ಟ್ ಟ್ಯಾಗ್ ಅಂತ ಏನೋ ಬಂದ್ಬಿಟ್ಟಿದೆಯಲ್ಲ, ಅದಕ್ಕೆಲ್ಲ ಮಾಡೋಕ್ಕೆ ಆ ಬಾಟಲ್ ನೆಕ್ಕಲ್ಲಿ ಜಾಗ ಪ್ಲೇಸ್ ಮಾಡಲಿಕ್ಕೆ ನಾವೆಲ್ಲ ಮಾಡ್ತಾ ಇದ್ವಿ. ಜೊತೆಗೆ ಒಳಗಡೆನೂ ಕೂಡ ಕೆಲವು ಜಾಗದಲ್ಲಿ ನಾವು ಎಮರ್ಜೆನ್ಸಿಗೆಲ್ಲ ಇಡಬೇಕಾಗ್ತದೆ. ದಟ್ ಇಸ್ ವೈ ಇಟ್ ಹಸ್ ಬಿನ್ 3+. ಇದು 14 ಮೀಟ್ರು ಟನಲ್. ಇದು ದಿಸ್ ನಾಟ್ ಎ ಸ್ಮಾಲ್ ಟನಲ್. 14 ಮೀಟ್ರು 3 ವೆಹಿಕಲ್ ಪ್ಲಸ್ ಅಡಿಷನಲ್ ಅಲ್ಲಿ ಇರ್ತದೆ ಎಮರ್ಜೆನ್ಸಿಗೋಸ್ಕರ. ಆ ರೀತಿ ಮಾಡ್ತಾರಂತ ಒಂದು ಟನಲ್ಲು. ಬೇಕಾದ್ರೆ ಕೂತ್ಕೊಂಡು ವಿಲ್ ಹ್ಯಾವ್ ಎ ಬಿಗ್ ಒಂದು ಇದನ್ನ ಪ್ರೆಸೆಂಟೇಷನ್ನೇ ಕೊಡ್ತೀನಿ ನಿಮಗೆ ಯಾವ ರೀತಿ ಅಂತ. ನೀವು ಅಟಲ್ ಟನಲ್ಲು ಬೇರೆ ಟನಲ್ಗೆ ನೀವು ಹೋಲಿಕೆ ಮಾಡ್ಕೊಳಕ್ಕೆ, ಅಟಲ್ ಟನಲ್ ದಟ್ ಇಸ್ ಸ್ಮಾಲ್, ಅದೆಲ್ಲ ದಟ್ ಇಸ್ ವೆರಿ ಸ್ಮಾಲ್. ಇದು ನಾವು ಮಾಡ್ತಾ ಇರೋದು ಇಡೀ ಭಾರತದಲ್ಲೇ ಒಂದು ದಿ ಬಿಗ್ಗೆಸ್ಟ್ ಟನಲ್. ವಿ ಆರ್ ಸ್ಟಾರ್ಟಿಂಗ್ ಇಟ್. ಆಲ್ಮೋಸ್ಟ್ 2 ಟನಲ್ ಇಂದನೂ ಹೆಚ್ಚು ಕಮ್ಮಿ ಒಂದು 35-40 ಕಿಲೋಮೀಟರ್ ಅಷ್ಟು ಆಗ್ತಾ ಇದೆ. ಆ ಲಾಂಗೆಸ್ಟ್. ಆಮೇಲೆ ಪ್ರೈಸ್ ಇದೆಯಲ್ಲ, ಆ ಪ್ರೈಸ್ ಹೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಬೇಕಾದ್ರೆ ನೀವು ಓದಲೇಬೇಕಾದ್ರೆ ಪಾಪ ನೀವು ಹೇಳೋದ್ರಿಂದ ನಾವೇನೋ ಭಾಳ ಎಕ್ಸೆಸ್ ಕಾಸ್ಟ್ ಅಂತ ಹೇಳ್ತೇವೆ. ಈಗ ನೋಡಿ, ನಮ್ಮದು 16.8 ಕಿಲೋಮೀಟರ್ ಬೆಂಗಳೂರು, ತಾನೇ ಬೋರ್ವೆಲ್ಲಿ 12 ಕಿಲೋಮೀಟ್ರು. ನಾವು ನಮ್ಮ ಎಸ್ಟಿಮೇಟೆಡ್ ಕಾಸ್ಟು 16 ಕಿಲೋಮೀಟರ್ಗೆ 17,780 ಕೋಟಿ. ಅವ್ರದ್ದು ಎಸ್ಟಿಮೇಟೆಡ್ ಕಾರ್ಡ್ 16,600 ಕೋಟಿ. ನಮ್ಮ ಪರ್ ಅಧ್ಯಕ್ಷರೇ, ಇಟ್ ಶುಡ್ ಬಿ ಆನ್ ರೆಕಾರ್ಡ್ ಫಾರ್ ದಿ ಮೀಡಿಯಾ ಆಲ್ಸೋ, ನಮ್ಮ ಪರ್ ಯೂನಿಟ್ ಲೆಂತ್ ಆಫ್ ದಿ ಟನಲ್ 770 ಕೋಟಿ ರೂಪಾಯಿ. ಅವ್ರದ್ದು 1,215 ಕೋಟಿ ರೂಪಾಯಿ. ಒಂದು ಆರೆಂಜ್ ಗೇಟ್ ಟನಲ್ಲು, ಗಾಯಮುಖೆ ಟನಲ್ಲು ಅವ್ರದ್ದು 1,316 ಕೋಟಿ ರೂಪಾಯಿ ಪರ್ ಕಿಲೋಮೀಟ್ರು. ಗಾಯಮುಖ ಟನಲ್ 1,320. ಅವ್ರದ್ದೆಲ್ಲ 60% 70% ಬೆಂಗಳೂರಿಗಿಂತ ಜಾಸ್ತಿ. ಸೊ ಹಂಗೆ ನಮ್ದು ಪರ್ ಯೂನಿಟ್ ಫಾರ್ ಇದು ನಮ್ದು 4.6 crore ಪರ್ ಕಿಲೋಮೀಟರ್ ಆದರೆ ಅವ್ರದ್ದು 9.1 crore ಪರ್ ಕಿಲೋಮೀಟರ್ ಆಗ್ತಾಯಿದೆ. ಹಂಗೆ ಇಲ್ಲಿ ನಮಗೂ ಅವ್ರಿಗೂ 60% ಕಡಿಮೆಲಿದ್ದೀವಿ ನಾವು.
ನನಗೆ ಇದೆಲ್ಲ ಗೊತ್ತಿದೆ. ನಾವು ಫೈನಾನ್ಷಿಯಲ್ಗೋಸ್ಕರ ಯೋಚನೆ ಮಾಡ್ತಿಲ್ಲ. ನಾವು ನಮಗೆ ಇದಿರಬೇಕು, ಕಾಂಪಿಟೇಷನ್ ಇರಬೇಕು. ನಾನು ಚೀಫ್ ಮಿನಿಸ್ಟರ್ ಹೋಗಿ ನಿತಿನ್ ಗಡ್ಕರಿ ಸಾಹೇಬ್ 10 ಸತಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಅವ್ರಿಗೂ ಹೇಳಿದ್ದೀವಿ, ತೋರಿಸಿದ್ದೀವಿ, ಮಾಡೆಲ್ ತೋರಿಸಿದ್ದೀವಿ, ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನೀವೇ ಇದನ್ನು ಮಾಡಿ ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ನೀವೇ ಬಂಡವಾಳ ಹಾಕೊಂಡು, ನೀವೇ ಟೆಂಡರ್ ಕರ್ಕೊಂಡು ನೀವೇ ಮಾಡಿ. ನಮ್ಮ ಬೆಂಗಳೂರಿಗೆ ಆಗ್ಬೇಕಷ್ಟೇ. ಯಾರು ಮಾಡೋದೇನು, PWD ಮಾಡಲಿ, ನ್ಯಾಷನಲ್ ಹೈವೇ ಮಾಡಲಿ, ಪಂಚಾಯತಿಯವ್ರು ಮಾಡಲಿ, ಜನ ಓಡಾಡತ್ತಾನೆ. ಅದಕ್ಕೇನು ಬೇಕು ಹೆಸರು, ಬೆಂಗಳೂರಲ್ಲಿ ಆಯ್ತು ಅನ್ನೋದು ಮುಖ್ಯ ಅಂದ್ರೆ. ಅದರಿಂದ ಇಫ್ ಎನಿಥಿಂಗ್ ಇಸ್ ದೇರ್, ಬೇಕಾದ್ರೆ ಬನ್ನಿ, ಬೇಕಾದ್ರೆ ಒಂದು ಪ್ರೆಸೆಂಟೇಷನ್ ನಾನು ಪ್ರೆಸೆಂಟ್ ಮಾಡ್ತೀನಿ. ಎನಿ ಮೋರ್ ಸಜೆಷನ್, ಯಾಕೆಂದ್ರೆ ಇದು ಹೊಸ ಯೋಜನೆ ಚಿಂತೆ ಮಾಡೋದ್ರಿಂದ ಟೆಂಡರ್ ಕರೆದು ಆಗೋಗಿದೆ. ಡೇಟ್ ಕೂಡ ಒಂದು ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಭಾಳ ಜನ, ಒಂದು 10 ಜನ ಬಂದಿದ್ರು, ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಬರಲಿ, ಭಾಳ ಸಂತೋಷ. ಸ್ಟಿಲ್ ವಿ ಆರ್, ಅವರ್ ಡೋರ್ಸ್ ಆರ್ ಮೋರ್ ಓಪನ್ ಫಾರ್ ಮೋರ್ ಸಜೆಷನ್ ಅಂಡ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಬ್ಯಾಂಗ್ಳೂರ್ ಸಿಟಿ. ಬಿಕಾಸ್ ಬ್ಯಾಂಗ್ಳೂರ್, ವಾಜಪೇಯಿ ಅವರು ಹಿಂದೆ ಹೇಳ್ದಂಗೆ, ದಿ ವರ್ಲ್ಡ್ ಲೀಡರ್ಸ್ ಆರ್ ಕಮಿಂಗ್ ಟು ಫಸ್ಟ್ ಟು ಬೆಂಗಳೂರು, ದೆನ್ ದೇ ಆರ್ ಕಮಿಂಗ್ ಟು ಡೆಲ್ಲಿ ಅಂತ ವಾಜಪೇಯಿ ಸಾಹೇಬರು ಇದೇ ವಿಧಾನಸೌಧದಲ್ಲಿ ಕೆಳಗಡೆ ಹೇಳಿದ್ರು. ಹಂಗೆ ಈ ಸಂದರ್ಭದಲ್ಲಿ ಈ ಬೆಂಗಳೂರು, ನಿಮ್ಮ ಬೆಂಗಳೂರು, ನಮ್ಮ ಬೆಂಗಳೂರು, ರಾಜ್ಯದ ಜನತೆ ಬೆಂಗಳೂರು, ಎಲ್ಲ ಹೊರಗಡೆ ಇರೋರಿಗೆಲ್ಲ ಅವತ್ತು ಅಮೆಂಡ್ಮೆಂಟ್ ಅಲ್ಲಿ ಹೇಳಿದೆ ನಾನು, ಇದು ಬರೀ ಬೆಂಗಳೂರು ಸಿಟಿಯವ್ರದಲ್ಲ, ಇದು ಬೆಂಗಳೂರು ಇಡೀ ರಾಜ್ಯದ ಹೃದಯ ಇದು ಅಂತ. ಈ ಹೃದಯಕ್ಕೆ ನರ್ವ್ ಸಿಸ್ಟಮ್ ಅಲ್ಲಿ ಹೆಂಗೆ ಹಾಲು ಇದು ಓಡಾಡ್ತದೆ, ರಕ್ತ ಓಡಾಡ್ತದ, ದೇಶದ ಹೃದಯ, ದೇಶದ ಹೃದಯ ಓಡಾಡ್ತಾ ಇದೆಯೋ ಹಂಗೆ ಇಂಡಿಯಾಲೇ ಮೋದಿ ಸಾಹೇಬರು ಬೆಂಗಳೂರ ಇದನ್ನ ಇಂಡಿಯಾ ಪ್ರಚಾರ ಮಾಡ್ಬೇಕಾದ್ರೆ ಬೆಂಗಳೂರು ಮುಖಾಂತರನೇ ಪ್ರಚಾರ ಮಾಡಬೇಕು ಅಂತ ಪರಿಸ್ಥಿತಿ ನೀವು ನಾವೆಲ್ಲ ತಂದ್ಕೊಟ್ಟಿದೀವಿ. ಅದಕ್ಕೆ ನಾನು ಬಹಳ ದೃಷ್ಟಿಯಿಂದ ಈ ಒಂದು ಯೋಜನೆ ತಂದಿದ್ದೀವಿ. ನಿಮ್ಮ ಸಹಕಾರ ಎಲ್ಲ ಇದೇನು ನನಗೆ ಗೊತ್ತಿದೆ. ಕೇಳಬೇಕಾಗಿ ಕೇಳ್ತಾ ಇದ್ದೀರಾ. ನೋ, ಐ ಆಮ್ ನಾಟ್ ಡೌಟಿಂಗ್. ಐ ಆಮ್ ಸೋ ಹ್ಯಾಪಿ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ, ರಾಜ್ಯಕ್ಕೆ ಒಳ್ಳೆ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಬಹಳ ಥ್ಯಾಂಕ್ಸ್ ನಿಮಗೆ. ರೈಟ್. ಧನಂಜಯ ಸರ್ಜಿ, ನಿಮ್ಮದು ಯೋಜನೆ ಪಾರದರ್ಶಕ, ಪ್ರಾಮಾಣಿಕವಾಗಿರುವಂಗೆ ನೋಡ್ಕೊಳ್ಳಿ. ಯಾಕೆ ಅಂತಂದ್ರೆ ಲಾಭ ಇಲ್ಲದೆ DK ಶಿವಕುಮಾರ್ ಏನು ಮಾಡಲ್ಲ ಅನ್ನುವಂತ ಒಂದು ಭಾವನೆ ಎಲ್ಲ ಕಡೆ ಸಿಟಿ ರವಿ ಲಾಭ ನಷ್ಟ ಯೋಚನೆ ಮಾಡೋ ನೀನು, ಲಾಭ ನಷ್ಟ ಯೋಚನೆ ಮಾಡೋರು ನೀನು, ನಾನು ನನ್ನ ವಂಶ, ನನ್ನ ಹೆಸರು ಬಗ್ಗೆ ಯೋಚನೆ ಮಾಡೋರು ನಾವು.